ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾದಾಮ್ ಪೌಡರ್ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು, ಹಾಗೆ ತುಂಬ ಹೆಲ್ತಿಗೆ ಒಳ್ಳೆ ಬೆನಿಫಿಟ್ಸ್ ಇರುವಂಥ ಬಾದಾಮ್, ಇದು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಎಲ್ಲರಿಗೂ ಇದೊಂದು ಯೂಸ್ಫುಲ್ ಅಂತ ಹೇಳ್ಬೋದು. ನೋಡೋಣ ಬನ್ನಿ ವಿಡಿಯೋ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ನಾನು ವಿಡಿಯೋದಲ್ಲಿ ಬಾದಾಮಿಂದ ನಮಗೆ ಹೆಲ್ತಿಗೆ ಹಾಗೆ ಮಕ್ಕಳ ಹೆಲ್ತಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ದಲೇ ನಾವು ಮನೆಯಲ್ಲೇ ಈ ರೀತಿ ಒಂದು ಮಾಲ್ಟ್ ರೆಡಿ ಮಾಡ್ಕೋಬೋದು. ಸೊ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಬಾದಾಮನ್ನ ನೆನೆಸಿಟ್ಟು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಒಂದು 2 ಗಂಟೆಗಳ ಕಾಲ ನೆನೆಸಿಟ್ಟು ಸಿಪ್ಪೆ ತೆಗೆದು ಅದನ್ನು ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಒಂದು 2 ಗಂಟೆಗಳ ಕಾಲ ಇದನ್ನು ಈ ರೀತಿ ಡ್ರೈ ಆಗೋದಕ್ಕೆ ಬಿಡಿ. ಪೂರ್ತಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ನೋಡ್ಬೋದು ಇಲ್ಲಿ ಡ್ರೈ ಮಾಡ್ಕೊಂಡಿದ್ದೀನಿ ನಾನು. ಅದನ್ನು ಒಂದು ಪ್ಯಾನಿಗೆ ಹಾಕಿ, ಡ್ರೈ ಪ್ಯಾನಿಗೆ ಹಾಕಿ ಇದನ್ನು ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಇಟ್ಟು ಒಂದು 20ರಿಂದ 25 ನಿಮಿಷಗಳ ಕಾಲ ನೀವು ಇದನ್ನು ರೋಸ್ಟ್ ಮಾಡಬೇಕು. ಸೊ ಅದರ ಕನ್ಸಿಸ್ಟೆನ್ಸಿ ಮುಂದೆ ನಾನು ಹೇಳ್ತೀನಿ ಯಾವ ರೀತಿ ಇರಬೇಕು ಅಂತ. ಒಂದು 25 ನಿಮಿಷಗಳ ಕಾಲ ಆದರೂ ಬೇಕು. ಲೋ ಫ್ಲೇಮಲ್ಲೇ ನೀವು ಇದನ್ನು ಹುರಿತಾ ಬನ್ನಿ. ಕಲರ್ ಚೇಂಜ್ ಆಗೋದು ಬೇಡ, ಒಂದು ವೈಟ್ ಕಲರಾಗೇ ಇರಲಿ, ಬಟ್ ಅದು ಫ್ರೈ ಆಗಿರಬೇಕು. ಒಳಗಡೆ ಎಲ್ಲದೂ ಕೂಡ ಈ ಬಾದಾಮಿನಿಂದ ಫ್ರೈ ಆಗಿರಬೇಕು. ಸೊ ಆ ರೀತಿ ನೀವು ಇದನ್ನು ಫ್ರೈ ಮಾಡ್ತಾ ಬನ್ನಿ. ಈ ಬಾದಾಮ್ ಕೊಡೋದ್ರಿಂದ ಮಕ್ಕಳ ಮೆದುಳಿಗೆ ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೆ ಇದು ತುಂಬ ಯೂಸ್ಫುಲ್ ಆಗಿದೆ. ಈ 6 ತಿಂಗಳ ಮೇಲಿನ ಮಕ್ಕಳಿಗೆ ನೀವು ಇದನ್ನು ಕೊಡ್ತಾ ಬನ್ನಿ. 1-2 ಬಾದಾಮನ್ನ ಈ ರೀತಿ ಪೇಸ್ಟ್ ಮಾಡಿ ನೆನೆಸಿಟ್ಟು ಪೇಸ್ಟ್ ಮಾಡಿ ಕೊಡ್ತಾ ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾವು 1-1.5 ವರ್ಷ ಆಗಿರೋಂಥ ಮಕ್ಕಳಿಗೆ ಏನು ಮಾಡ್ತೀವಿ, ಈ ಹಾರ್ಲಿಕ್ಸ್, ಬೂಸ್ಟು ಆ ರೀತಿ ನಾವು ಈ ಹಾಲಿಗೆ ಮಿಕ್ಸ್ ಮಾಡ್ತಾ ಕೊಟ್ಟು ಬರ್ತೀವಿ. ಬಟ್ ಅದಕ್ಕಿಂತ ಬೆಸ್ಟ್ ನಾವು ಮನೆಯಲ್ಲೇ ಈ ರೀತಿ ಬಾದಾಮ್ ಪೌಡರ್ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಮಾರ್ಕೆಟಲ್ಲಿ ಈಗ ಎಲ್ಲ ಬೂಸ್ಟ್, ಹಾರ್ಲಿಕ್ಸ್ ಏನಿದೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ. ಅದು ಏನೇ ಆದರೂ ಕೆಮಿಕಲ್ಲೇ ಆಗಿರುತ್ತೆ. ಸೊ ಅದ್ರ ಬದಲು ಸ್ವಲ್ಪ ಇನ್ನೊಂದು 100 to 200 rupees ಇನ್ವೆಸ್ಟ್ ಮಾಡಿ ಈ ರೀತಿ ಒಂದು ಬಾದಾಮ್ ಪೌಡರ್ನ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ನಾವು ಹೆಲ್ದಿಯಾಗಿ ಕೂಡ ಇರ್ಬೋದು. ಹಾಗೆ ಮಕ್ಕಳ ಹೆಲ್ತಿಗೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಫ್ರೈ ಆಗಿದೆ ನೋಡ್ಬೋದು. ಇದು ತಿನ್ನಬೇಕಾದ್ರೆ ಯಾವ ರೀತಿ ಆಗುತ್ತೆ ಅಂದರೆ ಇನ್ನು ಹಸಿ ಬಾದಾಮ್ ಗಟ್ಟಿ ಇರುತ್ತಲ್ಲ ಆ ರೀತಿ ಆಗಬೇಕು. ಅಲ್ಲಿ ತನಕ ನೀವು ಇದರ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಸ್ವಲ್ಪ ಪಿಸ್ತಾನ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸೊ ಒಂದು ಫ್ಲೇವರ್ಗೆ ಅಷ್ಟೇ. ಸೊ ಇದನ್ನು ಕೂಡ ಇದು ಪೂರ್ತಿ ತಣ್ಣಗಾಗೋದಕ್ಕೆ ನೀವು ಬಿಡಿ. ಅದಾದಮೇಲೆ ಒಂದು ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಬಿಳಿ ಕಲ್ ಸಕ್ಕರೆ ತಗೊಂಡಿದ್ದೀನಿ. ಸೊ ನೀವು ಕೆಂಪದಾದ್ರೂ ತಗೋಬೋದು. ಅದಾದಮೇಲೆ ಇದಕ್ಕೆ ಒಂದು 2 ಏಲಕ್ಕಿ ಒಳಗಡೆ ಬೀಜ ತೆಗೆದು ಹಾಕ್ತಾ ಇದ್ದೀನಿ. ಸೊ ಇದನ್ನು ನಾವು ಚೆನ್ನಾಗಿ ಪೌಡರ್ ಮಾಡ್ಕೊಬರೋಣ. ಸೊ ಇಲ್ಲಿ ಪೌಡರ್ ಹಾಕಿದೆ. ಇದನ್ನು ನಾನಿಲ್ಲಿ ಅರ್ಧ ಮಾತ್ರ ತೆಗಿತಾ ಇದ್ದೀನಿ. ನಾನು ಚಿಕ್ಕ ಜಾರಿಗೆ ಹಾಕ್ತಿದ್ದೀನಿ, ಯಾಕಂದರೆ ಚೆನ್ನಾಗಿ ಪೌಡರ್ ಆಗಲಿ ಅಂತ. ಅದಾದಮೇಲೆ ಇದರಲ್ಲಿ ಅರ್ಧ ಮಾತ್ರ ಹಾಕಿ ಇನ್ನರ್ಧ ಈ ಬಾದಾಮನ್ನ ಹಾಕ್ಕೊಳ್ಳೋಣ. ಇದು ಪೂರ್ತಿ ತಣ್ಣಗಾಗಿದೆ. ಪೂರ್ತಿ ತಣ್ಣಗಾಗ್ದರೆ ನೀವು ಇದನ್ನು ಗ್ರೈಂಡ್ ಮಾಡೋದಕ್ಕೆ ಹೋಗಬೇಡಿ, ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಇದು ಅರ್ಧ ಹಾಕಿ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ. ಸೊ ಒಂದ್ಸಲಿ ನಾನಿಲ್ಲಿ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಉಳಿದಿತ್ತಲ್ಲ ಅದನ್ನು ಕೂಡ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ನೀವು ಕಲ್ಸಕ್ಕರೆನೇ ಯೂಸ್ ಮಾಡಿ, ಕಲ್ಸಕ್ಕರೆ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಅದಾದಮೇಲೆ ಇನ್ನರ್ಧ ಉಳಿದಿತ್ತಲ್ಲ ಅದನ್ನು ಹಾಕಿ, ಈ ಬಾದಾಮನ್ನು ಹಾಕಿ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನ್ ಹಾಕಿ ಸಾಕು. ಇದು ಕಂಪ್ಲೀಟ್ಲಿ ಆಪ್ಷನಲ್, ಹಾಕಿದರೆ ತುಂಬ ಒಳ್ಳೆಯದು. ಸೊ ಇದು ಕೂಡ ಹಾಕಿ. ಸೊ ನೋಡ್ಬೋದು ಇಲ್ಲಿ ನಮಗೆ ಬಾದಾಮ್ ಪೌಡರ್ ರೆಡಿಯಾಗಿದೆ. ನೀವು ಬೇಕಾದ್ರೆ ಸ್ಮೂತಾಗಿ ಕೂಡ ನೀವು ಗ್ರೈಂಡ್ ಪೌಡರ್ ಆಗಿ ಮಾಡ್ಕೋಬೋದು. ಸೊ ನೋಡ್ಬೋದು ಇಲ್ಲಿ ನಮ್ಮ ಬಾದಾಮ್ ಪೌಡರ್ ರೆಡಿಯಾಗಿದೆ. ನೀವು ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಒಂದು ತಿಂಗಳ ಕಾಲ ನೀವು ಹೊರಗಡೆ ಇಟ್ಕೋಬೋದು. ಹಾಗೆಯೇ ಫ್ರಿಜ್ಜಲ್ಲಿ ಒಂದು 2 to 3 months ಇಟ್ಕೋಬೋದು. ಬನ್ನಿ ಇದರಿಂದ ಒಂದು ಬಾದಾಮ್ ಮಿಲ್ಕ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಿಸಿ ಹಾಲು ತಗೊಂಡಿದ್ದೀನಿ. ಹಾಲಿಗೆ ಏನಿಲ್ಲ, ಒಂದು 2-3 ಸ್ಪೂನ್ ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ಹಾಲನ್ನು ಹಾಕ್ಕೊಳ್ಳಿ. ನೀವು ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ. ಮಕ್ಕಳಿಗೆ ಹಾಕ್ಕೊಡೋದ್ರಿಂದ ಸಕ್ಕರೆ ಹಾಕೋದು ಬೇಡ. ಸೊ ಹಾಗೇ ಕೊಡಿ. ಸೊ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಹೆಲ್ಪ್ ಇದೆ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಅರಶಿನ ಹಾಕಿರೋದ್ರಿಂದ ಅದು ಒಂದು ಆ್ಯಂಟಿಸೆಪ್ಟಿಕ್ ಆಗಿ ನಮ್ಮ ದೇಹಕ್ಕೆ ಒಳ್ಳೆ ಒಂದು ವಿಟಮಿನ್ ಕೊಡುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ಒಂದು ಯೂಸ್ಫುಲ್ ಆಗಿರೋಂಥ ಹಾಗೆ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗಿರೋವಂಥ ವಿಡಿಯೋ ಅಂತ ಹೇಳ್ಬೋದು. ಸೊ ನೀವು ಕೂಡ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ. ಹೊರಗಡೆಯಿಂದ ಯಾವುದೇ ಹಾರ್ಲಿಕ್ಸ್, ಬೂಸ್ಟ್ ಆಗಿರೋ ಆ ರೀತಿ ಇರೋವಂಥ
ಬೇವರೇಜಸ್ನ ಕೊಡಬೇಡಿ ಅಂತ ಹೇಳ್ತೀನಿ. ಸೊ ಹೆಲ್ತಿಯಾಗಿರಿ, ಯಾವಾಗಲೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.